ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ತಸ್ಯ ಸಂಜ್ಞಾಂ ನಯನಹರ್ಷಂ ಕುರು ವೃದ್ಧಃ ಪಿತಾಮಹಃ. ಸಿಂಹಾನಾದಂ ವಿನದ್ಯೋಶ್ಚೈಃ ಶಂಖಂ ದದ್ಮೋ ಪ್ರತಾಪವಾನ್. ಗುರುಕುಲದ ಪಿತಾಮಹರಾದ ಭೀಷ್ಮಾಚಾರ್ಯರು ತಮ್ಮ ಮೊಮ್ಮಗನಾದ ದುರ್ಯೋಧನನ ಮನಸ್ಸನ್ನು ಬಲ್ಲವರಾಗಿದ್ದರು. ಅವರಿಗೆ ಅವನಲ್ಲಿದ್ದ ಸ್ವಾಭಾವಿಕ ಕರುಣೆಯಿಂದ ಸಿಂಹದಂತಿರುವ ಅವರು ತಮ್ಮ ಮಹಾಶಂಖಧ್ವನಿಗೈದು ಅವನನ್ನು ಸಂತೋಷಪಡಿಸಲು ಯತ್ನಿಸಿದರು. ಭಗವಾನ್ ಶ್ರೀಕೃಷ್ಣನೇ ಪ್ರತಿಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯ ಸಿಗುವುದು ಅಸಂಭವವೆಂಬುದನ್ನು ಸೂಚಿಸುವ ಸಾಂಕೇತಿಕವಾಗಿ ತಮ್ಮ ಶಂಖವನ್ನು ಊದಿದರು. ಆದರೆ ಯುದ್ಧ ಮಾಡುವುದು ತಮ್ಮ ಕರ್ತವ್ಯವಾದುದರಿಂದ ಆ ವಿಷಯದಲ್ಲಿ ಅವರು ಎಳ್ಳಷ್ಟು ಹಿಂಜರಿಯದೆ ಯುದ್ಧ ಸನ್ನದ್ಧರಾದರು. ಭೀಷ್ಮರು ತಮ್ಮ ಕರ್ತವ್ಯವನ್ನು ಧರ್ಮದ ರೂಪದಲ್ಲಿ ನೋಡುತ್ತಾರೆ. ಶ್ರೀಕೃಷ್ಣ ಪ್ರತಿಪಕ್ಷದಲ್ಲಿ ಇದ್ದಾರೆ ಎಂಬ ಅರಿವಿದ್ದರೂ ಅವರು ತಮ್ಮ ಕರ್ತವ್ಯವನ್ನು ತೊರೆದು ಬಿಡಲಿಲ್ಲ. ಇದು ನಮಗೆ ಎಂತಹ ಸವಾಲು ಬಂದರೂ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು ಎಷ್ಟು ಮುಖ್ಯವೆಂದು ಕಲಿಸುತ್ತದೆ. ಭೀಷ್ಮರು ಶಂಖಧ್ವನಿಗೈದು ತಮ್ಮ ಧೈರ್ಯ ಮತ್ತು ಸಮರ್ಥತೆಯನ್ನು ತೋರಿಸುತ್ತಾರೆ. ಜೀವನದಲ್ಲಿ ನಾವು ಏನನ್ನೇ ಎದುರಿಸಿದರೂ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಸಮರ್ಥತೆಯಿಂದ ನಿರ್ವಹಿಸುವುದು ಅಗತ್ಯ. ಈ ಪಾಠವು ಧರ್ಮ ಮತ್ತು ಕರ್ತವ್ಯದ ನಡುವಿನ ಸಮತೋಲನೆಯನ್ನು ಸಾಧಿಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ. ಭೀಷ್ಮರು ತಮ್ಮ ಧರ್ಮವನ್ನು ಮೀರುವುದಿಲ್ಲ, ಆದರೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ಹಿಂಜರಿಯುವುದಿಲ್ಲ. ಧರ್ಮ ಮತ್ತು ಕರ್ತವ್ಯದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ನಮ್ಮನ್ನು ಪ್ರೇರೇಪಿಸುತ್ತಾರೆ. ನಾವು ಧೈರ್ಯ, ಸಮರ್ಥತೆ ಮತ್ತು ಕರ್ತವ್ಯದ ತತ್ವಗಳನ್ನು ಪಾಲಿಸಿ ಜೀವನದಲ್ಲಿ ಧರ್ಮ ಪಾಲನೆ ಮತ್ತು ಕರ್ತವ್ಯ ಪಾಲನೆಗೆ ಆದ್ಯತೆ ನೀಡಬೇಕು ಎಂದು ಈ ಶ್ಲೋಕದ ಮೂಲಕ ತಿಳಿದುಕೊಳ್ಳಬಹುದು.